ಪಕ್ಷಿಗಳ ಗ್ರಾಮದಲ್ಲಿ ಎಲೆಕ್ಷನ್. ಪಕ್ಷಿಗಳ ಗ್ರಾಮದಲ್ಲಿ ಒಂದು ಬೆಳಗ್ಗೆ ಸಮಯ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಮಧ್ಯದಲ್ಲಿದ್ದ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ರು. ಆ ಊರಿನಲ್ಲಿ ಇಲ್ಲಿವರೆಗೂ ಯಾವುದೇ ಮುಖ್ಯಸ್ಥಾನೂ ಇಲ್ಲ. ಆದ್ರಿಂದ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಜಗಳ ಸಮಸ್ಯೆ ಎಲ್ಲಾನು ಬರ್ತಾ ಇತ್ತು. ಆದ್ರಿಂದ ಒಬ್ಬ ಮುಖ್ಯಸ್ಥ ಬೇಕು ಅನ್ನೋದಕ್ಕೋಸ್ಕರ ಎಲೆಕ್ಷನ್ ಇಟ್ಟು ಓಟ್ ಹಾಕಿ ಸೆಲೆಕ್ಟ್ ಮಾಡ್ಬೇಕು ಅಂತ ಎಲ್ರೂ ಅನ್ಕೊಂಡ್ರು. ಎಲ್ರೂ ಕೇಳಿ, ಇವತ್ತು ನಾಮಿನೇಷನ್ ಟೈಮ್. ಯಾರ್ಯಾರು ಬಂದು ನಾಮಿನೇಷನ್ ಕೊಡ್ತಾ ಇದ್ದೀರಾ? ನಮ್ಮೂರಿಗೆ ಒಬ್ಬ ಬುದ್ಧಿವಂತ ಮುಖ್ಯಸ್ಥ ಖಂಡಿತ ಬೇಕು, ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ. ಆದ್ರಿಂದ ಯಾರು ಬೇಕಾದ್ರೂ ಎಲೆಕ್ಷನಲ್ಲಿ ನಿಲ್ಬೋದು, ಯಾರು ಬೇಕಾದ್ರೂ ಗೆಲ್ಬೋದು. ಗೆದ್ದವರು ನಮ್ಮೂರಿನ ನಾಯಕನಾಗ್ತಾರೆ. ಬೇಗ ಯಾರ್ಯಾರು ನಾಮಿನೇಷನ್ಗೆ ಬರ್ತಾ ಇದ್ದೀರೋ ಹೇಳಿ, ನನಗೆ ಬಸ್ ಓಡ್ಸಕ್ಕೆ ಟೈಮ್ ಆಯ್ತು. ಹಾಗಂತ ಹೇಳ್ತಾ ಇದ್ದಾಗ ಆವಾಗಲೇ ಮಹಿಹದ್ದು ಆ ಕಡೆ ಬಂತು. ಮಹಿಹದ್ದಿನ ಹಿಂದೆ 2 ಚಿಕ್ಕ ಕಾಗೆಗಳು ಬರ್ತಾ ಇತ್ತು. ಮಹಿಹದ್ದು ತುಂಬಾ ಗಂಭೀರದಿಂದ, ನಾನು ಎಲೆಕ್ಷನಲ್ಲಿ ನಿಲ್ತಾ ಇದ್ದೀನಿ. ಈ ಊರಿನಲ್ಲಿ ಎಲ್ರೂ ಯಾವಾಗಲೂ ಕ್ರಮಶಿಕ್ಷಣೆಯಿಂದ ನಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ನಾನು ನಾಯಕನಾಗಿದ್ರೇನೆ ಸರಿ ಇರೋದು. ಆವಾಗ ಇದನ್ನೆಲ್ಲ ಕೇಳ್ತಾ ಇದ್ದ ಚಿಚುಕಾಗೆ ತುಂಬಾ ಜೋರಾಗಿ, ಯಾಕೆ ನೀವು ಮಾತ್ರ ನಿಲ್ಬೇಕಾ? ನಾವೆಲ್ಲ ನಿಲ್ಲೋದ್ ಬೇಡ್ವಾ? ನಾನು ನಿಲ್ತೀನಿ. ನಾನು ಬಿಸ್ನೆಸ್ ವುಮನ್, ನನಗೂ ಬುದ್ಧಿವಂತಿಕೆ ಇದೆ. ಎಲೆಕ್ಷನ್ಗೆ ನಾನ್ ರೆಡಿ. ಹಾಗಂತ ಚಿಚುಕಾಗೆ ಹೇಳಿದಾಗ ಎಲ್ರೂ ಆಶ್ಚರ್ಯಪಟ್ರು. ಆವಾಗ ಟುನಿ ಚಿಚು ಹತ್ರ ಹೋಗಿ, ಚಿಚು, ಯಾಕೆ ನಿನಗೆ ಈ ರಾಜಕೀಯ? ನಿನ್ ಪಾಡಿಗೆ ಟೀ ಬಜ್ಜಿ ಮಾರ್ಕೊಂಡು ಚೆನ್ನಾಗಿರ್ಬೋದಲ್ವಾ? ಇಲ್ಲ ಟೋನಿ, ಹಾಗಿದ್ರೆ ನಾವೆಲ್ಲರೂ ಯಾವಾಗ ನಾಯಕರಾಗೋದು? ನಮ್ಮ ಊರಿನಲ್ಲಿರುವ ಎಲ್ರೂ ಸಂತೋಷವಾಗಿರ್ಬೇಕು ಅಂದ್ರೆ ನಾನೇ ಈ ಊರಿಗೆ ಮುಖ್ಯಸ್ಥಳಾಗಬೇಕು. ಇಲ್ಲಾಂದ್ರೆ ನೀವೆಲ್ಲರೂ ಕಷ್ಟಪಡ್ಬೇಕಾಗುತ್ತೆ. ಓಕೆ, ಹಾಗಾದ್ರೆ ಚಿಚ್ಚು ವೆಸಸ್ ಮಹಿನಾ ಈ ಸಲ ಎಲೆಕ್ಷನ್ ನೋಡೋಣ ಹೇಗ್ ನಡೀತಾ ಇದೆ ಅಂತ. ಯಾರೊಬ್ರು ಸರಿ ಅಂತ ಅನ್ಸುತ್ತೋ ಅವ್ರಿಗೆ ನಾವೆಲ್ಲರೂ ಓಟ್ ಹಾಕೋದು. ನಾಮಿನೇಷನ್ ಕಂಪ್ಲೀಟ್ ಆಯ್ತು. ನಾಳೆಯಿಂದ ಪ್ರಚಾರನ ಶುರು ಮಾಡಿ. ಮುಂದಿನ ಭಾನುವಾರ ಎಲೆಕ್ಷನ್ ನಡೆಯುತ್ತೆ. ಆ ದಿನ ರಾತ್ರಿ ಸಮಯ ಚಿಚುಕಾಗೆ ಸುಮಾರು ಜನರನ್ನ ತನ್ನ ಮನೆಗೆ ಕರ್ಕೊಂಡು ಬಂದ್ಲು. ಅಲ್ಲಿ ಎಲೆಕ್ಷನ್ಗೆ ಏನ್ ಮಾಡೋದು, ಏನ್ ಪ್ರಚಾರ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು. ಇಲ್ಲಿ ನೋಡಿ, ಮಹಿಹದ್ದು ತುಂಬಾ ಸ್ಟ್ರಿಕ್ಟ್. ಅವರು ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಹೇಳಿನೇ ಎಲ್ಲರನ್ನ ಹೆದರ್ಸ್ಬಿಡಿ. ನಾನ್ ಗೆದ್ರೆ ಎಲ್ರೂ ಎಂಜಾಯ್ ಮಾಡ್ಬೋದಂತ ಹೇಳಿ. ಅಮ್ಮ, ಮಹಿ ಅಜ್ಜ ತುಂಬಾ ಸ್ಟ್ರಿಕ್ಟ್ ಅಲ್ವಾ? ಎಲ್ರೂ ಹೆದ್ರಿ ಒಂದ್ ವೇಳೆ ಅವ್ರಿಗೆ ಓಟ್ ಹಾಕಿದ್ರ? ಅದಕ್ಕೆ ಕಣೋ, ಎಲ್ಲರನ್ನ ಮೋಸ ಮಾಡ್ಬೇಕು. ಮಹಿ ಗೆದ್ರೆ ಕಷ್ಟ, ನಾನ್ ಗೆದ್ರೆ ಸಂತೋಷ ಅಂತ ನಾವು ಪ್ರಚಾರ ಮಾಡ್ಬೇಕು. ಚಿಚೋ, ನಾಳೆ ಊರಿಡಿ ನೀನು ಎಲ್ಲರ ಹತ್ರನೇ ಹೇಳು, ಮಹಿ ಗೆದ್ರೆ ಬೆಳಗ್ಗೆನೆ ಬೇವಿನ ಸೊಪ್ಪು ಕಷಾಯ ಮಾಡಿ ಕುಡಿಬೇಕು ಅಂತ ಹೇಳಿದ್ರು ಅಂತ ಹೇಳು. ಬೇವಿನ ಸೊಪ್ಪು ಕಷಾಯನ? ಅದು ತುಂಬಾ ಕಹಿ ಅಲ್ವಾ? ಸರಿ ಸರಿ, ನೀನ್ ಹೇಳಿದಾಗೆ ಮಾಡ್ತೀನಿ. ಮಹಿ ಗೆದ್ರೆ ಬೇವಿನ ಸೊಪ್ಪು, ನೀನ್ ಗೆದ್ರೆ ಸ್ವೀಟ್ ಪಾಯಸ. ಹೀಗಿರುವಾಗ ಮರುದಿನ ಬೆಳಗ್ಗೆ ಮಹಿಹದ್ದು ಊರಿನ ಮಧ್ಯದಲ್ಲಿರುವ ಮರದ ಕೆಳಗಡೆ ನಿಂತ್ಕೊಂಡು ಎಲ್ಲರ ಹತ್ರನೂ ಈ ರೀತಿ ಹೇಳ್ತಾ ಇತ್ತು. ನೀವೆಲ್ರೂ ನನಗೆ ವೋಟ್ ಮಾಡಿ. ನಮ್ಮೂರಲ್ಲಿ ಯಾವುದು ಸರಿ ಇಲ್ಲ. ನಾನ್ ಗೆದ್ರೆ ಊರಲ್ಲಿ ಎಲ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಎಕ್ಸಸೈಸ್ ಮಾಡ್ಬೇಕು, ರಾತ್ರಿ 9 ಗಂಟೆಗೆ ನಿದ್ರೆ ಮಾಡ್ಬೇಕು, ಮಕ್ಕಳು ಟಿವಿ ನೋಡ್ಬಾರ್ದು, ಮೊಬೈಲ್ ನೋಡ್ಬಾರ್ದು, ಹೋಮ್ವರ್ಕ್ ಬರಿಬೇಕು, ಸರಿಯಾಗಿರ್ಬೇಕು. ಆವಾಗ ಬುಜ್ಜಿಗೂ ಬಚ್ಚಿ ಅವಳ ತಾಯಿ ಟುನಿ ಹತ್ರ, ಅಮ್ಮ 5 ಗಂಟೆಗೆ ಎದ್ದೇಳ್ಬೇಕಾ? ಅಯ್ಯೋ, ಟಿವಿ ನೋಡ್ಬಾರ್ದಾ? ಇದೆಲ್ಲ ತುಂಬಾ ಕಷ್ಟ. ನಾನು ಇವ್ರಿಗೆ ಓಟ್ ಹಾಕಲ್ಲಮ್ಮ. ನಾನು ಚಿಚ್ಚು ಅತ್ತಿಗೆನೇ ಹಾಕ್ತೀನಿ. ಹಾಗೆ ಹೇಳ್ಬಾರ್ದು ಬುಜ್ಜಿ. ನೋಡು, ಅವ್ರು ಹೇಳೋದು ನಮ್ಮ ಆರೋಗ್ಯಕ್ಕೋಸ್ಕರ ತಾನೆ. ಅವ್ರು ಹೇಳೋದನ್ನ ನಾವು ಕೇಳ್ಬೇಕಷ್ಟೆ. ಮಹಿ ಅವರೇ, ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ಬೋದಲ್ವಾ? ಇಷ್ಟು ಸ್ಟ್ರಿಕ್ಟ್ ಆಗಿದ್ರೆ ಹೇಗೆ ಹೇಳಿ? ಇಲ್ಲಿ ನೋಡಿ, ಸ್ಟ್ರಿಕ್ಟ್ ಆಗಿರೋದು ಜೀವನಕ್ಕೆ ತುಂಬಾನೇ ಒಳ್ಳೇದು. ಆವಾಗ್ಲೇ ನಾವು ಕ್ರಮಶಿಕ್ಷಣೆಯಿಂದ ಬೆಳೆಯಕ್ಕೆ ಸಾಧ್ಯವಾಗುತ್ತೆ. ನಾನು ಹೇಳೋದನ್ನ ದಯವಿಟ್ಟೆಲ್ರೂ ಕೇಳಿ. ಎಲ್ರೂ ಯೋಚನೆ ಮಾಡಕ್ಕೆ ಶುರು ಮಾಡಿದ್ರು. ಮಹಿಯ ಮಾತಿನಲ್ಲಿ ನಿಜ ಇತ್ತು, ಆದ್ರೆ ಮಹಿ ಹಾಕುವ ರೂಲ್ಸ್ ಅಂತೂ ತುಂಬಾನು ಸ್ಟ್ರಿಕ್ಟ್ ಆಗಿತ್ತು. ಹೀಗಿರುವಾಗ ಚಿಚುಕಾಗೆ ಮರುದಿನ ಒಂದು ಆಟೋದಲ್ಲಿ 2 ಮೈಕ್ಗಳನ್ನ ಸೆಟ್ ಮಾಡಿಕೊಂಡು ಆಟೋದಲ್ಲಿ ಕೂತ್ಕೊಂಡು ಎಲ್ಲರ ಹತ್ರ ಈ ರೀತಿ ಹೇಳ್ತಾ ಇತ್ತು. ಆವಾಗ ಚಿನ್ನುಕಾಗೆ ಆಟೋದಲ್ಲಿ ಹಿಂದ್ಗಡೆ ಬಲೂನ್ ಇಟ್ಕೊಂಡು ಕೂತ್ಕೊಂಡಿದ್ದ. ಎಲ್ರೂ ಕೇಳಿ, ನಾನು ನಿಮ್ಮ ಚಿಚು. ನಾನು ಈ ಸಲ ಎಲೆಕ್ಷನ್ಗೆ ಗೆದ್ರೆ ನೀವು ಯಾರು ಕಷ್ಟಪಟ್ಟು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. 9 ಗಂಟೆಗೆ ಎದ್ರೆ ಸಾಕು. ಪ್ರತಿ ಭಾನುವಾರ ನಿಮ್ಮೆಲ್ರಿಗೂ ನಾನೇ ಬಿರಿಯಾನಿ ಸರ್ವ್ ಮಾಡ್ತೀನಿ. ಅದನ್ನ ಕೇಳಿ ಎಲ್ರೂ ಚಿಚು ಹತ್ತಿರ ಬಂದ್ರು. ಎಲ್ರೂ ಕೇಳಿಸ್ಕೊಳ್ಳಿ, ನಾನು ಹೇಳಿದ್ದು ನಿಜಾನೇ. ಬೆಳಿಗ್ಗೆ 9 ಗಂಟೆಗೆ ನೀವು ಎದ್ದೇಳುವಾಗ ನಿಮಗೆ ಟಿಫನ್ ನಾನೇ ಕೊಡ್ತೀನಿ. ಆಮೇಲೆ ನಿಮ್ ಕೆಲಸ ನೀವು ನೋಡ್ಕೋಬಹುದು. ಒಂದೊಂದು ಭಾನುವಾರನೂ ನಿಮಗೆ ಬಿರಿಯಾನಿ ಫ್ರೀ. ಅದನ್ನು ಕೇಳಿ ಎಲ್ರೂ ತುಂಬಾನೇ ಆಶ್ಚರ್ಯಪಟ್ರು. ಟುನಿ ಕೂಡ ತುಂಬಾನೇ ಆಶ್ಚರ್ಯಪಟ್ಲು. ಹಾಗೇನೆ ನಿಮ್ಮೆಲ್ರಿಗೂ ಪ್ರತಿ ಭಾನುವಾರ 2 ಸಿನಿಮಾ ಟಿಕೆಟ್ ಫ್ರೀಯಾಗಿ ಕೊಡ್ತೀನಿ. ಹಾಗೇನೆ ಒಂದೊಂದು ಹಬ್ಬಕ್ಕೂ ಕೂಡ ನಿಮ್ಮೆಲ್ರಿಗೂ ಮನೆ ಮನೆಗೆ ಸ್ವೀಟ್ ಬಾಕ್ಸ್ಗಳನ್ನ ನಾನ್ ಕಳಿಸ್ತೀನಿ. ಮಕ್ಕಳಿಗೆ ಹೋಮ್ವರ್ಕ್ ಅರ್ಧನ ನಿಲ್ಸಕ್ ಹೇಳ್ತೀನಿ. ಅದನ್ನ ಕೇಳಿದ ಬುಜ್ಜಿಗೂ ಬಚ್ಚಿ, ಅರೇ, ಹೋಮ್ವರ್ಕ್ ಅರ್ಧನ ನಿಲ್ಲಿಸ್ತೀರಾ? ಚಿಚು ಅತ್ತೆ, ನೀವು ಸೂಪರ್. ನನ್ ಓಟು ನಿಮಗೇನೆ. ಸುಮ್ನಿರು ಬುಜ್ಜಿ,
ಇಲ್ಲಿ ನೋಡ್ ಚಿಚೋ, ಇದೆಲ್ಲ ಖಂಡಿತ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಎಲ್ಲಾನು ಸಾಧ್ಯನೇ. ನಾನಿದ್ದೀನಲ್ವಾ, ನಾನು ಹೇಳಿದ ಎಲ್ಲಾನು ಖಂಡಿತ ನಿಮಗೋಸ್ಕರ ಮಾಡ್ತೀನಿ. ಹಾಗೇನೆ ವಾರ ವಾರ ಭಾನುವಾರ ಟ್ಯಾಲೆಂಟ್ ಶೋ ಇಡ್ತೀನಿ. ಅದಕ್ಕೆ ಟಿಕೆಟ್ನ ಸೇಲ್ ಮಾಡೋಣ. ಅದ್ರಲ್ಲಿ ಸಿಗೋ ಹಣದಲ್ಲಿ ಎಲ್ರೂ ಕೂಡ ಎಂಜಾಯ್ ಮಾಡ್ಬೋದಲ್ವಾ? ಹೀಗಿರುವಾಗ ಎಲೆಕ್ಷನ್ಗೆ 2 ದಿನ ಮುಂಚೆ ಲೂಸಿ ಪಾರಿವಾಳ ಮಹಿ ಹಾಗೂ ಚಿಚು ಹತ್ರ ಪ್ರಶ್ನೆ ಕೇಳಕ್ಕೆ ಎಲ್ಲರನ್ನ ಹೇಳಿದ್ಲು. ಇವತ್ತು ಮಹಿ ಹತ್ರ ಚಿಚು ಹತ್ರ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಮೊದಲು ಮಹಿ ಹತ್ರ ಏನೇನು ಪ್ರಶ್ನೆ ಕೇಳಬೇಕು ಎಲ್ಲನೂ ಕೇಳಿ. ಮಹಿಯವ್ರೇ, ರೋಡ್ನ ಸರಿ ಮಾಡ್ತೀರಾ? ನಾನು ಬಸ್ ಓಡ್ಸೋಕ್ಕೇನೆ ಆಗ್ತಾ ಇಲ್ಲ. ಖಂಡಿತ ರೋಡ್ನ ಸರಿ ಮಾಡ್ತೀನಿ. ಹಾಗೆಯೇ ಟ್ರಾಫಿಕ್ ರೂಲ್ಸ್ನ ಯಾರಾದರೂ ಬ್ರೇಕ್ ಮಾಡಿದ್ರೆ ಅವ್ರಿಗೆ ಫೈನ್ ಹಾಕ್ತೀನಿ. ನೀನು ಕೂಡ ಬಸ್ನ ಟೈಮಿಗೆ ತಗೊಂಡು ಬರಬೇಕು. ಟೈಮ್ ಅಂದರೆ ಕರೆಕ್ಟ್ ಟೈಮು. ಇವಾಗ ಚಿಚುಕಾಗೆ. ಚಿಚು, ಪ್ರತಿ ಭಾನುವಾರ ಬಿರಿಯಾನಿ ಕೊಡ್ತೀನಿ ಅಂದೆ ಅಲ್ವಾ, ಇದು ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ನಾನಿದ್ರೆ ಎಲ್ಲಾನು ಸಾಧ್ಯ. ಯಾರು ನಮ್ಮೂರಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಾರೋ ಅವ್ರ ಹತ್ರ ಆರ್ಡರ್ ಕೊಡ್ತೀನಿ. ಅವ್ರು ಮಾಡಿಕೊಡೋದನ್ನು ತಗೊಂಡು ಬಂದು ನಿಮಗೆ ಕೊಡ್ತೀನಿ. ಅವ್ರಿಗೂ ಹಣ ಸಿಕ್ಕದಾಗಿರುತ್ತೆ, ನಿಮಗೂ ಸಂತೋಷ ಸಿಕ್ಕದ ಹಾಗಿರುತ್ತೆ. ಹಾಗಂತ ಹೇಳ್ತಾ ಇದ್ದಾಗಲೇ ಚಿನ್ನಕ್ಕಾಗಿ ಎಲ್ಲರಿಗೂ ಸ್ವೀಟ್ ತಗೊಂಡು ಬಂದು ಕೊಟ್ಟ. ಅದರ ನೋಡಿ ಪಕ್ಷಿಗಳೆಲ್ಲರೂ ಸಂತೋಷವಾಗಿ ತಿಂದ್ರು. ಚಿಚೋ, ಈ ರೀತಿ ಸ್ವೀಟ್ನ ಲಂಚವಾಗಿ ಕೊಡೋದು ತಪ್ಪು. ಎಲ್ಲನ್ನ ಯೋಚನೆ ಮಾಡಿ ಓಟ್ ಹಾಕಕ್ಕೆ ಕೇಳು. ಅರೆ, ಇದ್ರಲ್ಲೇನಿದೆ? ಸ್ವೀಟ್ ತಗೊಂಡು ಸಂತೋಷವಾಗಿ ಎಲ್ರೂ ಓಟ್ ಹಾಕ್ಬೋದಲ್ವಾ? ಎಲ್ರೂ ಚಪ್ಪಾಳೆ ತಟ್ಟಿದ್ರು. ಮಹಿಹದ್ದು ಬೇಜಾರ್ ಮಾಡ್ಕೊಳ್ತು. ಎಲೆಕ್ಷನ್ ನಾಳೆ ಅನ್ನುವಾಗ ಚಿಚುಕಾಗೆ ಈ ಸಲ ತುಂಬಾ ಹೆಚ್ಚಾಗಿ ಮಾತು ಕೊಟ್ಲು. ಚಿಚುಕಾಗೆ ಎಲ್ಲರ ಹತ್ರನೂ ಹೋಗಿ ಅವ್ರ ಹತ್ರ ಈ ರೀತಿ ಹೇಳಿದ್ಲು. ನಾನ್ ಗೆದ್ರೆ ನಮ್ಮೂರಿನ ನದಿ ತೀರದಲ್ಲಿ ಒಂದು ದೊಡ್ಡ ವಾಟರ್ ಪಾರ್ಕ್ ಕಟ್ತೀನಿ. ಹಾಗೇನೆ ಗಾಳಿಯಲ್ಲಿ ಹಾರಾಡುವ ಕಾರ್ಗಳನ್ನ ತಗೊಂಡ್ ಬರ್ತೀನಿ. ಅದನ್ನು ಕೇಳಿದ ಟೋನಿಗೆ ಅನುಮಾನ ಜಾಸ್ತಿ ಆಯ್ತು. ಚಿಚು, ಏನ್ ಹೇಳ್ತಾ ಇದ್ಯಾ? ಗಾಳಿಯಲ್ಲಿ ಹಾರಾಡುವ ಕಾರ್ಗಳ ವಾಟರ್ ಪಾರ್ಕಾ? ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ನನಗೆ ಯಾಕೋ ನೀನು ಹೇಳೋದ್ರಲ್ಲಿ ನಂಬಿಕೆನೇ ಇಲ್ಲ. ಈ ರೀತಿಯೆಲ್ಲ ಯಾವ ಹಣದಲ್ಲಿ ಮಾಡ್ತೀಯ ಚಿಚು ನೀನು? ಏನ್ ಟೋನಿ, ನೀನು ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ಎಲ್ರೂ ನನ್ನನ್ನು ನಂಬಿ. ಅಮ್ಮ, ಹಾರಾಡಕ ಚೆನ್ನಾಗಿರುತ್ತೆ. ಚಿಚು ಅತ್ತೆ ಟ್ರೈ ಮಾಡಿ ತಗೊಂಡ್ ಬರ್ತಾರೆ ಅಮ್ಮ. ಇಲ್ಲ ಬುಚ್ಚಿ, ಟ್ರೈ ಮಾಡೋದು ಬೇರೆ, ಸುಳ್ಳು ಹೇಳೋದು ಬೇರೆ. ಇವಳು ಹೇಳೋದನ್ನೆಲ್ಲ ನೋಡಿದ್ರೆ ಖಂಡಿತ ಸುಳ್ಳು ಹೇಳೋ ಥರನೇ ಅನಿಸ್ತಾ ಇದೆ. ಹೀಗಿರುವಾಗ ಮಹಿಹದ್ದು ಎಲ್ಲರ ಹತ್ರ ಬಂದು ನಿಂತ್ಕೊಂಡು, ಇಲ್ಲಿ ನೋಡಿ, ಚಿಚು ಹೇಳುವ ಬಣ್ಣ ಬಣ್ಣದ ಲೋಕ ನನ್ನ ಹತ್ರ ಇಲ್ಲ. ನನ್ನ ಲೋಕ ಸ್ಟ್ರಿಕ್ಟ್ ಆದ ಲೋಕನೇ. ನಾನು ಹಾರೋ ಕಾರ್ಗಳನ್ನ ತಗೊಂಡು ಬರಲ್ಲ. ಆದರೆ ಮಕ್ಕಳನ್ನ ಸೇಫಾಗಿ ಕರ್ಕೊಂಡು ಹೋಗುವ ಬಸ್ಗಳಿಗೆ ಏರ್ಪಾಡು ಮಾಡ್ತೀನಿ. ಹಾಗೆಯೇ ವಾಟರ್ ಪಾರ್ಕ್ ಕಟ್ಟಕ್ಕಾಗಲ್ಲ. ಆದರೆ ಆ ನದಿಯಲ್ಲಿ ಯಾವಾಗಲೂ ನೀರು ಕಡಿಮೆ ಆಗದೆ ಇರೋದಕ್ಕೆ ಏನೇನು ಮಾಡಬೇಕೋ ಎಲ್ಲನೂ ನಾನು ಮಾಡ್ತೀನಿ. ಹಾಗಂತ ಮಹಿಹದ್ದು ಹೇಳಿದ್ದು ಎಲ್ರಿಗೂ ತುಂಬಾನೇ ಇಷ್ಟ ಆಯಿತು. ಚಿಚು ಹೇಳಿದ್ರಲ್ಲಿ ಸುಳ್ಳು ಜಾಸ್ತಿ ಇದೆ ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡ್ರು. ಎಲೆಕ್ಷನ್ ದಿನ ಎಲ್ಲರೂ ಓಟ್ ಹಾಕೋದ್ರು. ಆ ದಿನ ಸಂಜೆ ಸಮಯನೇ ಎಲೆಕ್ಷನ್ ರಿಸಲ್ಟ್ ಹೇಳೋದಕ್ಕೋಸ್ಕರ ಲೂಸಿ ಪಾರಿವಾಳ ಎಲ್ಲರ ಮುಂದೆ ಬಂದು, ಎಲೆಕ್ಷನ್ ರಿಸಲ್ಟ್ ಬಂದಿದೆ. ಇವಾಗ ಟೋಟಲ್ ಆಗಿ ಬಂದಿರೋದು 200 ಓಟುಗಳು. ಅದರಲ್ಲಿ ಚಿಚುಕಾಗಿಗೆ 40 ಓಟುಗಳು ಬಂದಿದೆ. ಮಹಿಹದ್ದಿಗೆ 160 ಓಟುಗಳು ಬಂದಿದೆ. ಅದನ್ನು ಕೇಳಿದಾಗಲೇ ಎಲ್ರಿಗೂ ಗೊತ್ತಾಯಿತು ಮಹಿನೇ ವಿನ್ ಆಗಿರೋದು ಅಂತ. ಮಹಿ ಸಂತೋಷವಾಗಿದ್ಲು. ಚಿಚುಕಾಗೆ ತುಂಬಾನು ಬ್ಯಾಡ್ ಮೂಡಲ್ಲಿದ್ಲು. ಅಯ್ಯೋ, ನನ್ನ ಕಾರ್ ಐಡಿಯಾ ಎಲ್ಲ ಹೋಯ್ತಾ? ನಾನು ಕೊಟ್ಟ ಸ್ವೀಟ್ಗಳೆಲ್ಲ ವೇಸ್ಟಾ? ಆವಾಗ ಮಹಿಹದ್ದು ಚಿಚು ಹತ್ರ, ಬೇಜಾರು ಮಾಡ್ಕೊಳ್ಬೇಡ ಚಿಚು, ನಾನು ಹೇಳಿದ್ದು ಪ್ರಾಕ್ಟಿಕಲ್. ನೀನು ಹೇಳಿದ್ದು ನಿನ್ನ ಕಲ್ಪನೆ. ಆದರೆ ಎಲ್ರನ್ನ ಸಂತೋಷವಾಗಿ ಇಟ್ಕೊಳ್ಬೇಕು ಅಂತ ನೀನು ಅಂದ್ಕೊಂಡೆ ನೋಡು, ಅದು ನನಗೆ ತುಂಬ ಇಷ್ಟ ಆಯಿತು. ನಿನಗೆ ನಾನೊಂದು ಪೋಸ್ಟಿಂಗ್ ಕೊಡ್ತೀನಿ. ಪೋಸ್ಟಿಂಗಾ? ಏನು ಪೋಸ್ಟಿಂಗು? ನಾನು ಸೋತೋದೆ, ನನಗೇನು ಪೋಸ್ಟಿಂಗು? ಇದೆ, ನಮ್ಮೂರಲ್ಲಿ ಇನ್ನು ಯಾವಾಗ ಏನೇ ಹಬ್ಬ ಫಂಕ್ಷನ್ ನಡೆದ್ರೂ ಕೂಡ ಅದರ ಜವಾಬ್ದಾರಿನ ನಿನಗೆ ಕೊಡ್ತಾ ಇದ್ದೀನಿ. ನಿನ್ನ ಕ್ರಿಯೇಟಿವಿಟಿನ ಅಲ್ಲಿ ತೋರಿಸು. ಚಿಚುಕಾಗೆ ಸಂತೋಷದಿಂದ, ನಿಜಾನಾ? ತುಂಬ ಥ್ಯಾಂಕ್ ಯು. ಈ ಸಲ ನೋಡಿ ನಾನು ಹೇಗೆ ಕ್ರಿಯೇಟಿವಿಟಿ ತೋರಿಸ್ತೀನಿ ಅಂತ. ನೋಡಿದ್ಯಾ ಚಿಚು, ನಿನಗೂ ಕೂಡ ಒಂದು ಪದವಿ ಸಿಕ್ತಲ್ವಾ? ಇವಾಗ ನೀನು ಸಂತೋಷವಾಗಿದ್ದೀಯಾ? ಎಲ್ರೂ ಸಂತೋಷಪಟ್ರು. ಮಹಿಹದ್ದಿನ ಮೂಲಕ ಕ್ರಮಶಿಕ್ಷಣೆ, ಚಿಚುವಿನ ಮೂಲಕ ಮನೋರಂಜಿತ ವಿಷಯಗಳು ಎರಡು ಸಿಕ್ಕಿದ್ರಿಂದ ಎಲ್ರೂ ಸಂತೋಷವಾಗಿದ್ರು. ಅಮ್ಮಯ್ಯ, ಕೊನೆಗೆ ಚಿಚು ಅತ್ತೆಗೆ ಹೇಗೋ ಒಂದು ಪೋಸ್ಟಿಂಗ್ ಸಿಕ್ತಲ್ವಾ? ಆದ್ರಿಂದ ಸ್ವೀಟ್ ಅಂತೂ ಖಂಡಿತ ಬರುತ್ತೆ. ಅದರ ಕೇಳಿ ಎಲ್ರೂ ನಗಾಡ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ರಾಜಕೀಯದಲ್ಲಿ ಸುಳ್ಳು ಹೇಳ್ಬಾರ್ದು. ಏನ್ ಮಾಡೋಕ್ಕಾಗುತ್ತೋ ಅದನ್ನ ಮಾತ್ರ ಹೇಳ್ಬೇಕು. ಪ್ರಜೆಗಳನ್ನ ಮೋಸ ಮಾಡಿ ಯಾರಿಂದಾನೂ ಗೆಲ್ಲಕ್ಕಾಗಲ್ಲ.